ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಚಾರಿತ್ರಿಕ ವಿದ್ಯಮಾನಕ್ಕೆ ಅಖಾಡ ಸಜ್ಜಾಗಿದ್ದು, ದಾಖಲೆ ಸೃಷ್ಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ನಾಳೆ ರಾಜೀನಾಮೆಯನ್ನು ಕೊಡ್ತಿದ್ದಾರೆ. ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದು ಒಂದೆಡೆ ಆದರೆ DK ಶಿವಕುಮಾರ್ ಅವರ ಬಹುದಿನದ ಕನಸು ನನಸಾಗುವ ನಿಟ್ಟಿನಲ್ಲಿ ವಿದ್ಯಮಾನಗಳು ನಾಳೆಯೇ ನಡೆಯಲಿವೆ. ಅವರು ಬಹುತೇಕ ನೂತನ ಮುಖ್ಯಮಂತ್ರಿಯಾಗಿ ಅವರು ಶಾಸಕಾಂಗ ಪಕ್ಷದ ಸಭೆಯಿಂದ ಆಯ್ಕೆಯಾಗುವುದು ಖಚಿತ ಆಗಿದೆ. ಈ ಎರಡೂ ವಿದ್ಯಮಾನಗಳು ಸರಾಗವಾಗಿ ನೆರವೇರಬೇಕು ಅನ್ನುವ ಕಾರಣಕ್ಕೆ ದೆಹಲಿಯಿಂದ AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಬೆಂಗಳೂರಿಗೆ ದೌಡಾಯಿಸಿದ್ದಾರೆ. ನಾಳೆ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಡೆವಲಪ್ಮೆಂಟ್ನಿಂದಾಗಿ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಂತರಿಕ ಬೆಳವಣಿಗೆಗಳು ಒಂದು ಹೈ ವೋಲ್ಟೇಜ್ ಘಟ್ಟಕ್ಕೆ ಬಂದಿವೆ. ಹಾಗಾದರೆ ಏನೆಲ್ಲ ಆಗ್ತಾ ಇದೆ, ಮುಂದೇನಾಗಬಹುದು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ನಾಳೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಜೊತೆಗೆ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇದರಿಂದಾಗಿ ಒಂದು ಯುಗದ ಅಂತ್ಯ ಆಗ್ತಿದೆ. ಸಿದ್ದರಾಮಯ್ಯನವರ ಚಾರಿತ್ರಿಕ ದಾಖಲೆಯ ಆಳ್ವಿಕೆಯ ಯುಗ ನಾಳೆಗೆ ಅಂತ್ಯ ಆಗ್ತಿದೆ. ಒಂದು ರೀತಿಯಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದ ದಾಖಲೆ, ಹಾಗೆಯೇ ಒಂದು ಗ್ಯಾರಂಟಿಯಂತಹ ಹೊಸ ಯೋಜನೆಗಳನ್ನು ಕರ್ನಾಟಕದಲ್ಲಿ ಕೊಟ್ಟು ಅದನ್ನು ದೇಶದಲ್ಲಿ ಒಂದು ಟ್ರೆಂಡನ್ನ ಕ್ರಿಯೇಟ್ ಮಾಡಿದಂತಹ ಸಾಧನೆ. ಹೀಗೆ ಸಿದ್ದರಾಮಯ್ಯನವರು ಹಲವು ದಾಖಲೆಗಳನ್ನೆಲ್ಲ ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಜೊತೆಗೆ ಅಹಿಂದ ಎನ್ನುವಂತಹ ಒಂದು ಅಭೂತಪೂರ್ವ ಕಾನ್ಸೆಪ್ಟ್ ಅನ್ನ ಕಾಂಗ್ರೆಸ್ಸಿಗೆ ವೋಟ್ ಬ್ಯಾಂಕಿನ ರೀತಿಯಲ್ಲಿ ಕೊಡೋದ್ರ ಮೂಲಕ ಕಾಂಗ್ರೆಸ್ಸಿಗೆ ಒಂದು ಬಲಿಷ್ಠವಾದ ನೆಲೆಯನ್ನು ತಂದುಕೊಟ್ಟಿದ್ದಾರೆ. ಇದು ಕುತೂಹಲಕಾರಿಯಾದಂತಹ ವಿಚಾರ. ರಾಜೀನಾಮೆಗೆ ಮೊದಲು ಸಿದ್ದರಾಮಯ್ಯನವರು ಎಲ್ಲ ಸಚಿವರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಅಲ್ಲಿ ಕಷ್ಟ ಸುಖವನ್ನು ಹಂಚಿಕೊತಾರೆ ಮತ್ತು ಲೋಕಾಭಿರಾಮವಾಗಿ ಮಾತಾಡ್ತಾರೆ. ಅದಾದ ನಂತರ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಿದ್ದಾರೆ. ಈ ಹೊತ್ತಲ್ಲಿ ಸುರ್ಜೇವಾಲಾ ಅವರು ಇದ್ದು ಎಲ್ಲವೂ ಕೂಡ ಸರಾಗವಾಗಿ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಒಂದು ಡೆವಲಪ್ಮೆಂಟು. ಮತ್ತೊಂದು ಡೆವಲಪ್ಮೆಂಟು, ರಾಜೀನಾಮೆಯ ಜೊತೆಗೆಯೇ ಮುಂದೇನು, ಹೊಸ ಮುಖ್ಯಮಂತ್ರಿ ಯಾರು? ಬಹುತೇಕ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ಸ್ವೀಕಾರಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ. ದೆಹಲಿಯಲ್ಲಿರುವ DK ಶಿವಕುಮಾರ್ ಬೆಳಗಿನ ಜಾವ 5 ಗಂಟೆಗೆ ಹೊರಟು 8 ಗಂಟೆಗೆ ಬೆಂಗಳೂರಿಗೆ ಬಂದು ಅವರು ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ಕೂಟದಲ್ಲಿ ಪಾಲ್ಗೊಳ್ತಾರೆ. ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಬಹುಶಃ ಅವರು ಕೂಡ ಜೊತೆಗಿರ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಯಾವಾಗ ಕರಿಬೇಕು ಮತ್ತು ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ DK ಶಿವಕುಮಾರ್ ಅವರನ್ನು ನೂತನ ಶಾಸಕಾಂಗ ಪಕ್ಷದ ನಾಯಕ ಅಂತ ಘೋಷಣೆ ಮಾಡೋದ್ರ ಮೂಲಕ ಅವರು ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಅಖಾಡ ಸಜ್ಜಾಗುತ್ತೆ. ಇದರ ನಡುವೆ ದೆಹಲಿ ಚರ್ಚೆ ನಡೆಸಿ ಬೆಂಗಳೂರಿಗೆ ಬಂದಂತಹ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಹೇಗಿರಬೇಕು ಅಥವಾ ಯಾರಿರಬೇಕು ಮತ್ತು ತಮ್ಮ ರೋಲ್ ಏನು ಅನ್ನೋದ್ರ ಬಗ್ಗೆ ಇನ್ನೂ ಹೈಕಮಾಂಡಿಗೆ ಸುಳಿವನ್ನು ಕೊಟ್ಟಿಲ್ಲ. ರಾಜ್ಯಸಭೆಗೆ ಅವರು ಬೇಡ ಅಂತ ಹೇಳಿದ್ದಾರೆ, ನಾನು ಹೋಗಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರನ್ನ ಸಮಾಧಾನ ಮಾಡೋ ರೀತಿ ಏನು, ಅವ್ರಿಗೆ ಹೊಸ ಕಂಡೀಷನ್ಸ್ ಏನಾದರೂ ಇದೆಯಾ ಮತ್ತು ಕೊನೆ ಘಟ್ಟದಲ್ಲಿ ಇದನ್ನು ಸರಿಪಡಿಸದಲ್ಲೇ ಇರುಸು ಮುರುಸಿನ ಡೆವಲಪ್ಮೆಂಟ್ ಆಗಬಾರದು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತಾ ಇದೆ. ಒಂದು ಫಾರ್ಮುಲಾವನ್ನ ಕರ್ನಾಟಕಕ್ಕೋಸ್ಕರ ರಚನೆ ಮಾಡಿದೆ. KPCC ಅಧ್ಯಕ್ಷರಾಗಿ ಜಾರಕಿಹೊಳಿ ಅವರು ಇತ್ತೀಚಿನ ದಿನಗಳಲ್ಲಿ ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಮತ್ತು ಎಲ್ಲಾ ವರ್ಗಗಳಿಗೂ ಕೂಡ ಅಧಿಕಾರ ಹಂಚಿಕೆಯಲ್ಲಿ ಪಾಲು ಕೊಡುವ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳನ್ನು ರೆಪ್ರೆಸೆಂಟ್ ಮಾಡಿ ಪ್ರಿಯಾಂಕ ಖರ್ಗೆ, ಅಲ್ಪಸಂಖ್ಯಾತರನ್ನ ರೆಪ್ರೆಸೆಂಟ್ ಮಾಡಿ ಜಮೀರ್ ಅಹ್ಮದ್, ಹಾಗೆಯೇ ಲಿಂಗಾಯತ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿ MB ಪಾಟೀಲ್, ಈ ಮೂವರಿಗೂ ಕೂಡ ಉಪಮುಖ್ಯಮಂತ್ರಿ ಹುದ್ದೆನ ಅಂದರೆ CM ಒಕ್ಕಲಿಗರು, DCM ಲಿಂಗಾಯತರು, ಅಲ್ಪಸಂಖ್ಯಾತರು ಅಂದರೆ ಮೇಲ್ಜಾತಿ ಮತ್ತು ಅಹಿಂದ ವರ್ಗ ಎಲ್ರಿಗೂ ಕೂಡ ಅಧಿಕಾರದಲ್ಲಿ ಪಾಲನ್ನು ನಾವು ಕೊಡ್ತಿದ್ದೇವೆ ಅನ್ನುವ ಸಂದೇಶವನ್ನು ರವಾನೆ ಮಾಡುವುದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡುವ ಚರ್ಚೆ ನಡೆದಿದೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್.
ಒಂದಿನ ಬಾವುಟ ಕಟ್ಟಲಿಲ್ಲ, ಒಂದಿನ ಪಾರ್ಟಿ ಆರ್ಗನೈಸ್ ಮಾಡಲಿಲ್ಲ, ಅದು DCM ಪೋಸ್ಟ್ ಅದೃಷ್ಟ ಇದೆಯಲ್ಲ ಅದು ಮಾಮೂಲಿ ಮಾತಲ್ಲ. ಅಂದ್ರೆ ಹೈಕಮಾಂಡ್ ಲೆಕ್ಕ ಏನು ಅಂದ್ರೆ ಮುಖ್ಯಮಂತ್ರಿಗಳ ಮಗನೇ ಸರ್ಕಾರದ ಒಂದು ಭಾಗ ಆದರೆ ಆ ಗೌರ್ಮೆಂಟ್ ಸ್ಟೇಬಲ್ ಆಗಿರುತ್ತೆ, ಅಲ್ಲಿ ಗೊಂದಲಗಳು ಇರೋದಿಲ್ಲ ಅನ್ನುವಂತಹ ಲೆಕ್ಕಾಚಾರ ಇದ್ರ ಹಿಂದೆ ಅಡಗಿದೆ. ಆ ತೀರ್ಮಾನನು ನಾಳೆ ಆಗುತ್ತೆ. ಅದಕ್ಕೆ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಹೇಗಿರುತ್ತೋ ಗೊತ್ತಿಲ್ಲ. ಇದು ಒಂದು ಭಾಗ. ಹಾಗಾದ್ರೆ ಸಿದ್ದರಾಮಯ್ಯನವರು ಮುಂದೇನು? ಹೈಕಮಾಂಡಿಗೆ ಬಲವಾಗಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು. ಅವರೊಬ್ಬ ಬಲಿಷ್ಠ ಹಿಂದ ನಾಯಕರಾಗಿರೋದ್ರಿಂದ ಅವರ ಸೇವೆಯನ್ನ ಪಕ್ಷ ಬಳಸ್ಕೋಬೇಕು. ಬರುವ ದಿನಗಳಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂದ ಅನ್ನೋದನ್ನ ಒಂದು ಟ್ರೆಂಡ್ ಮಾಡಿಕೊಂಡು ಪೊಲಿಟಿಕಲ್ ಅಸ್ತ್ರವಾಗಿ ಬಿಜೆಪಿ ವಿರುದ್ಧ ಬಳಸೋದಕ್ಕೆ ಒಂದು ಸ್ಟ್ರಾಟಜಿನ ವರ್ಕೌಟ್ ಮಾಡ್ತಿದ್ದು, ಸಿದ್ದರಾಮಯ್ಯನವರು ಇದರ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನೋದು ಕಾಂಗ್ರೆಸ್ನ ಮತ್ತು ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ. ಆದರೆ ನನಗೆ ಹಿಂದಿ ಬರಲ್ಲ ಮತ್ತು ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅನ್ನೋದು ಸಿದ್ದರಾಮಯ್ಯನವರ ಒಂದು ಸೂಚನೆ. ಆದರೂ ಕೂಡ ಒಟ್ಟು ಚರ್ಚೆಗೆ ಕೂತಂತ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸ್ವರೂಪ ಪಡಿಬಹುದು ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಒಟ್ಟು ಈ ಒಂದು ಸಂಕ್ರಮಣ ಘಟ್ಟದಲ್ಲಿ ಒಂದು ರೀತಿಯಲ್ಲಿ ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಆಗ್ತಿರುವಂತಹ ಒಂದು ಹೊಸ ಚಾರಿತ್ರಿಕ ಘಟ್ಟದಲ್ಲಿ ಏನೆಲ್ಲ ಹೇಗೆ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿದೆ ಅನ್ನೋದರ ಸಮಗ್ರ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಒಂದು DK ಶಿವಕುಮಾರ್ ಅವರ ಬಹುದಿನದ ಕನಸು ನನಸಾಗ್ತಾ ಇದೆ. ಕೆಲವು ಸರಿ ಪ್ರಯತ್ನ ಫಲಿಸದೆ ಹೋದ್ರು ಪ್ರಾರ್ಥನೆ ಫಲಿಸುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡಿದ್ರು. ಹೀಗಾಗಿ ಎಲ್ಲವೂ ಸ್ಮೂತ್ ಆಗಿ ನಡೆದರೆ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ, ಉಳಿದವರೆಲ್ಲ DCMಗಳಾಗಿ ಸ್ವೀಕಾರ ಮಾಡೋದಕ್ಕೆ ಮತ್ತು ಸಿದ್ದರಾಮಯ್ಯನವರ ಮತ್ತು ಇಡೀ ಹೊಸ ಮುಖಗಳಿಗೆ ಪ್ರಭಾವಿ ಸಚಿವರನ್ನ ಕೈಬಿಟ್ಟು, ಮೋಸ್ಟ್ ಇಂಪಾರ್ಟೆಂಟ್ ಪ್ರಭಾವಿ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಬಹುತೇಕ ಎಲ್ಲ ಹೊಸ ಯುವ ಮುಖಗಳಿಗೆ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.